ಪೇಳ್ ಸಖಿ ಪೇಳ್ ಕೋಗಿಲೆಗಳ ಅವ್ನು ನೋಡಿದ್ರೆ ಇವ್ನು ಬಿಲ್ಡಪ್ ಕೊಡ್ತಾನೆ, ಇವ್ನು ನೋಡಿದ್ರೆ ಅವ್ನು ಬಿಲ್ಡಪ್ ಕೊಡ್ತಾನೆ. ನಮಸ್ಕಾರ ಗುರು, ಎಲ್ಲರೂ ಹೆಂಗಿದ್ರು? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರ ಅನ್ಕೊಂಡಿದ್ದೀನಿ. ಇವತ್ತು ಒಳ್ಳೊಳ್ಳೆ ಫನ್ನಿ ವಿಡಿಯೋ ತಗೊಂಡ್ಬಂದಿದ್ದೀನಿ, ನೋಡಿ ಎಂಜಾಯ್ ಮಾಡಿ. ನಾನು ಕೂಡ ಎಂಜಾಯ್ ಮಾಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಆ ಜಿಂಗ ಲಕ 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 ಎಲ್ಲ ಏನು ಅಷ್ಟು ಸಣ್ಣಗಿದಾರ ಅಂತ. ಹಲೋ ಆಂಟಿ, ಮನೆ ಹಾಸ್ಪಿಟಲ್ಗೆ ಹೋಗಿದ್ರಲ್ಲ, ಏನ್ ಬಂತು ರಿಪೋರ್ಟು? ಟಿವಿ ಬಂತ? ಅದ್ಯಾಕೆ ಕಳ್ತಾ ಇದ್ದೀರಾ? ಖುಷಿ ಪಡ್ಬೇಕು. ತಗೊಬನ್ನಿ ನಮ್ಮ ಮನೆಗೆ ಟಿವಿ, ಎಲ್ರು ಕುತ್ಕೊಂಡ್ ಬಿಗ್ ಬಾಸ್ ನೋಡುವ. ಅಯ್ಯೋ, ಟಿವಿ ಬಂತ. ಮತ್ತೆ ಹೆಂಗ್ ನಡೀತೈತಿ ವ್ಯಾಪಾರ ಎಲ್ಲ? ಏನ್ ಕಾರ್ತಿ ಎಲ್ಲ ಓಸಿ ನನ್ ಮಕ್ಕಳು ಹೆಂಗ ನಡೀತಾ ಇದ್ ಬಿಡು, ಏನ್ ಮಾಡೋದು? ಬಿಡು, ನಿಮ್ಗಲ್ಲ ತಗೊಳ್ಳೋ, ನಿಮ್ಗಲ್ಲ ಬಿಡು ತಗೊಳ್ಳೋ. ಸರ್ವೇ ಕೊಟ್ಟ ಒಟ್ನಲ್ಲಿ ಒಂದೇ ಮಾತು, ಒಂದೇ ನ್ಯಾಯ ಹೇಳುವಾಗ ಡ್ಯಾಡಿ, ಅಯ್ಯೋ ಸಾಯ್ಬೇಡ ಪಪ್ಪ, ಸಂಬಂಧಗಳು ಬೇಡ, ಸಂಬಂಧಗಳು ನನ್ನ ಶಾಸಮ ಡ್ಯಾಡಿ, ನನ್ನ ಶಾಸಮ. ಫ್ರೆಂಡ್ಶಿಪ್ ಬೇಡ, ಫ್ರೆಂಡ್ಸೇ ನನ್ಗೆಲ್ಲ. ಈ ಮಾತು ವಾಪಸ್ ತಗೋ. ಸತ್ಯ ಧರ್ಮ ಮುಖ್ಯ. ಅದು ಗೊತ್ತು ನನಗೆ, ಜಾಸ್ತಿ ಆಡ್ಸಕೋಬೇಡ. ಮುಂದೇನ್ ಹೇಳ? ಅವುಗಳನ್ನ ಕಾಪಾಡ್ಕೊಬೇಕು. ನೀನು ಕೂಡ ತೀರ್ಪು, ನಾನ್ ಕೂಡ ತೀರ್ಪು. ಇಡೀ ಊರೇ ಬಕ್ಬರ್ಲಿ ಬಿಡ್ಬೇಕು ಹಂಗ್ ಕೊಡ್ತೀನಿ ಡ್ಯಾಡಿ. 4 ಜನ ಮೆಚ್ತಾರನಕ್ಕಿಂತ ದೇವ್ರ ಮೆಚ್ಬೇಕಲ್ವಾ ಡ್ಯಾಡಿ? ನಾವು ನಂಬಿರೋ ದೇವ್ರ ಮೆಚ್ಚಬೇಕು. ನಿಮಗೆ ಒಂದೊಳ್ಳೆ ಬಿಸ್ನೆಸ್ ಐಡಿಯಾ ಕೊಡ್ತೀನಿ. ಏನಪ್ಪಾ ಅಂತಂದ್ರೆ, UPಯಲ್ಲಿ ಮಹಾಕುಂಭ ಮೇಳ ನಡೀತಾ ಉಂಟು. ಅಲ್ಲಿ 10 ಕೋಟಿ ಜನ ಭಾಗವಹಿಸಬಹುದು ಅಂತ ಅಂದಾಜು ಮಾಡಲಾಗಿದೆ ಅಂತ. ಸೊ ನೀವು ಒಬ್ಬೊಬ್ಬರ ಹತ್ರ 1 ರೂಪಾಯಿ ಹೋಗಿ ಬೇಡಿದ್ರು ಕೂಡ ನಿಮ್ಮ ಹತ್ರ 10 ಕೋಟಿ ಆಯ್ತು. ಹೋಗ್ಲಿ ಬಿಡಿ, ಅದ್ರಲ್ಲಿ ಎಷ್ಟು ಜನ ಕೊಟ್ಟಿಲ್ಲ ಅಂತಂದ್ರು 50% ಅಂತಾನೆ ಹಿಡ್ಕೊಳ್ಳೋಣ, 5 ಕೋಟಿ ಆಯ್ತು. ನೋ ಕಾಮೆಂಟ್ಸ್. ಒಂದು ಕುಂಭಮೇಳದಿಂದ 5 ಕೋಟಿ ಪ್ರಾಫಿಟ್. ಹೆಂಗೆ? ಹೇಳಿ, ಚೆನ್ನಾಗಿದೆ. ಅಣ್ಣ, 20 ರೂಪಾಯಿ ಸ್ನಾನ ಮಾಡೋ ಸೋಪ್ ಅಣ್ಣ. ಲೇ, ಇದ್ರಲ್ಲಿ ಗಾಂಧೀಜಿನೇ ಇಲ್ವಲ್ಲ? ಗಾಂಧೀಜಿ ಸ್ನಾನ ಮಾಡ್ತಾವ್ರ, ಅವರೇ ಸೋಪ್ ತಗೊಂಬ ಅಂದ್ರು. ಗಾಂಧೀಜಿ ಸ್ನಾನ ಮಾಡ್ತಾರೆ. थप्पड़ मारूंगी साला, थप्पड़ मारूंगी, थप थप थप्पड़ मारूंगी. ಮನೆ ನೋಡ್ತೀರ, ಡಿಸ್ಟರ್ಬಿಂಗ್ ಮಾಡ್ತೀಯಾ? थप्पड़ मारूंगी साला, ಅಲ್ಲಲ್ಲಲ್ಲಲ್ಲಲ್ಲಲ್ಲ थप्पड़ मारूंगी, थप थप थप्पड़ मारूंगी. ನಿಲ್ಸು ನಿಲ್ಸು ನಿಲ್ಸು. ಅಣ್ಣ ಅಣ್ಣ ಯಾರು ಹೇಳಿ ಅಣ್ಣ? ಶುಕ್ಲಾಂ ಭದ್ರಂ ಕೃಷ್ಣಂ ಶಿಶುವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ. ನಿಮ್ಮತ್ತಾರೆಲ್ಲ ಸ್ವಾಮಿಗಳಾಗ ಹೊತ್ತಿಗೆ ಅಚ್ಚುಕಟ್ಟಾಗಿರೋ ಸ್ವಾಮಿಗಳೆಲ್ಲ ಅರ್ಜೆಂಟ್ ಆಗಿ ಹೊರಗೆ ಹೋಗ್ತಾ ಇರೋದು. ಲೇ ಕಂದ, ದಾರುಣ ವ್ಯಾಕ್ತವಿಂಟಂ ಪುಲಿಸಿತದಂ ನಾಕ್ತರೆ. ಹಾ ಹಾ ವೆಂಕಟಾಚ ತೊಂಬಂದಿದೆ ನಾ ಬಾರ್ದಲೆ ನಾ ಸುಮ್ತಲೆ. ನಾವ್ ಇದು ಬರಲ್ಲ, ಹಿಂದಿ ಬರಲ್ಲ ನನಗೆ. ಹಿಂದಿ ಎಲ್ಲ ಕಣದು, ಸಂಸ್ಕೃತ. ಪೇಳ್ ಸಖಿ ಪೇಳ್ ಕೋಗಿಲೆಗಳ ಮಂಜುಳ ಮಲ್ಲಿಕ ಮೋದಮಯ ಸವಿರುದಯ ಪ್ರೇಮ ಭಯ. ಸರ್, ಇದೇ ಮನೆ ಸರ್. ಬೀಗ ಹಾಕ್ಬಿಡೈತೆ ಸರ್. ಫೋನ್ ಮಾಡಪ್ಪ ಅವ್ರಿಗೆ ಇಲ್ಲಿ. ಅವರು ಇವರಂತೆ ದುಡ್ಡಿನಿಂದಯೇ ಹೋಗಲಾರನು. ಚಾಲು ಮಾಡೋಣ್ರಿ. ಬರ್ರಿ ಮತ್ತೆ. ಏನಾತ್ಲಿ? ಹಂಗ ಯಾಕೋ ಮರ, ಏನಾತ್ ನಿನಗೆ? ಅಯ್ಯೋ ಕನಸ ಇದು, ಇದ್ರ ಅವನು
ರಾತ್ರಿ 3 ಗಂಟೆ ಆತ್ಲಿ ಎಂತ ಕನಸು ಕಾಣತಿಲ್ಲ ನೀ ನಿತ್ಯದು ಮಾಡಕ್ ಬಿಡ್ಲಿ PG ಮಾಲಕ್ ಬಂದ ನಮ್ಮ ಹೆಸರು ಹೋಗ್ಕೋಬೇಕನ ಪ್ರೀತಿ ಮಾಡ್ತಾನ ನೋಡು ಚಂದಾಗ ದೋಸ್ತ ಕನಸ್ನ್ಯಾಗ ಇಬ್ಬಿಬ್ರು ಹೇಳ್ತಾರ ಇದ್ರಲ್ಲಿ ಫಸ್ಟ್ ನೈಟ್ ಮಾಡಾಕತ್ತಿದ್ದಲ್ಲಿ ಇದ್ರ ಅವ್ನು ಫಸ್ಟ್ ನೈಟ್ ಮುಗ್ದಾಗರ ಎಚ್ಚರ ಆಗಿಲ್ಲ ನೋಡ್ ನನ್ಗೆ ನಡಕ ಎಚ್ಚರ ಆತಲ್ಲ ಬಾಡ್ಯಾನ ಮಗಂದ ದಿನ ಹೆಂಗ ಹಾಕಿತ್ತು ನಾಳೆ ಎಕ್ಸಾಮ್ ಅದಾವ ದೋಸ್ತ ಅಲ್ಲಿ ಮಕ್ಕಳು ನಿನ್ನೆ ಆಮೇಲೆ ನೋಡು ಮತ್ತೆ ಕನಸ್ನಾಗ ನಮ್ಗೆ ಏನಾರ ಮಾಡ್ಗಿಡಿ ಮಗನ ನಿನ್ನೆ ಮೊದ್ಲು 3 ಮಂದಿ ಐತೇನು ಕಾಫಿ ಚೆನ್ನಾಗಿತ್ತು. ಏನ್ ಚಿ ನೀನು ಒಂದ್ ಚಿಕ್ಕ ಕೆಲಸ ಮಾಡಕ್ ಬರಂಗಿಲ್ಲ ಡೈಲಿ ಚಾ ಚಲ್ತಿರ್ತಿ ಹಾಕಿ ತೋರಿಸ್ ನೋಡೋಣ. ಅದೇನ್ ದೊಡ್ಡ ಗೊಟ್ಟ ಕಿತ್ತಿಟ್ಟಂಗ್ ಮಾಡ್ತಾವ. ಒಂದ್ ದನಿ ಏನ್ರ ಕೆಳಗ್ ಚೆಲ್ಬೇಕ್ಲಾ? ಇಡೀ ದಿನ ನಿನ್ ಜೊತೆ ಮಾತಾಡೋದಿಲ್ಲ? ಏನಂದಿ ಇಡೀ ದಿನ ನಿನ್ ಜೊತೆ ಮಾತಾಡೋದಿಲ್ಲ, ಒಂದ್ ದನಿ ಚೆಲ್ ನೋಡ್ಲಾ? ಮಾತಾಡಂಗಿಲ್ಲ ಮಾತಾಡಲ್ಲ ಅಂದಿ ಮಾತಾಡಲ್ಲ. ಎಂತ ಐಡಿಯಾ ಮಾಡ್ರೆ ಒಳ್ಳೆ ಚಾನ್ಸ್. ಏನ ಅಕ್ಕ ಸಾಧ್ಯನೇ ಇಲ್ವ ನಮ್ಗ ಏನಾಯ್ತು ಮಗ ಇವನೇ ಹೇಳ್ತಾವನ 50 ರೂಪಾಯಿ ನೋಟಲ್ಲಿ ಗಾಂಧೀಜಿ ಇಲ್ವಂತೆ ಮಗ ಹೇಗ್ ಹಂಗಾಗುತ್ತೆ ಮಗ ಏನೇನು ಹೇಳ್ಬೇಡ ನೀನು ಮಗ ಆಯ್ತು ಗಾಂಧೀಜಿ ಫೋಟೋ ಬೈ 2 ಐಸ್ ಕ್ರೀಮ್ ಕೊಡಿ ಬೈ. ಹಬ್ಬ ಅಂತಾನು ಪೂರ್ತಿ ದಿನ ರೆಡಿ ಆಗಿರಕ್ಕಾಗಲ್ವಾ? ಏನಿದು ಚಡ್ಡಿ ಬನಿಯನ್ ಹಾಕೊಂಡು? ಇನ್ನೇನ್ ಹಬ್ಬನೇ ಮುಗಿತಾ ಬಂತು, ಇನ್ನೇನ್ ರೆಡಿ ಆಗಿರ್ಬೇಕಲ್ಲಿ? ನನ್ ಫ್ರೆಂಡ್ಸ್ ಎಲ್ಲ ಎಳ್ಬೀರಕ್ ಬರ್ತಾರೆ, ನೀನ್ ಈ ಅವತಾರದಲ್ಲಿ ನೋಡಿ ಏನ್ ಅನ್ಕೊಳಲ್ಲ. ನಿನ್ ಫ್ರೆಂಡ್ಸ್ ಎಲ್ಲ ಎಳ್ಬೀರಕ್ ಬರ್ತಾರ ಇಲ್ಲ ನನ್ ಜೊತೆ ಡೇಟಿಂಗ್ ಹೋಗಕ್ ಬರ್ತಾರ? ಬರ್ಲಿ ಬಿಡು, ನಾನ್ ರೆಡಿ ಆಗಲ್ಲ, ನಾನು ಹಿಂಗೆ ಇರೋದು. ಯಾಕ್ರ? ಓ ಬನ್ನಿ ನಿಮ್ಗೋಸ್ಕರನೇ ಕಾಯ್ತಾ ಇದ್ವಿ. ಓ ಹಬ್ಬ ಅಲ್ವಾ, ಅದಕ್ಕೆ ಬೆಳಿಗ್ಗೆಯಿಂದಾನೆ ಫುಲ್ ರೆಡಿ ಆಗಿ ಕೂತಿದ್ದೀನಿ. ಕಡಲೆ ಬೀಜ ಎಲ್ಲ ನಿಮ್ಗೋಸ್ಕರ ಸ್ಪೆಷಲ್ ಆಗಿ ನಾನೇ ಬೇಯಿಸಿರೋದು. ಮಂಡ್ಯದಿಂದ ಹೋಗಿ ಕಪ್ ತಂದಿದ್ದೀನಿ. ಅದೇ ಫ್ರೀ ಆಗಿರ್ಬೇಕಾದ್ರೆ ಗೆಣಸ್ ಕೆತ್ಬಿಟ್ಟು ನಾನೇ ಇದನ್ನ ಬೇಯಿಸಿರೋದು. ಹೆಂಗಿದೆ? ಇನ್ನೊಂದು 3 ತಿಂಗಳು ಯಾಕೆ ಬಿಟ್ರಿ? ಪೂರಾ ಕಡಿಗೆ ಹೊರಗೆ ಬರ್ತೈತಿ, ಅವಾಗ ಎಲ್ಲ ಮುಗಿದ ಬಿಟ್ಟಿರ್ತೈತಿ. ಇಲ್ರಿ ಮೇಡಮ್ ಅವ್ರ ನಮ್ಮ ಮಾಡೋ ಕೈಲಿ 9 ತಿಂಗಳು ಅಟ್ಟ ಮಾಡೋ 3 ತಿಂಗಳು ರೆಸ್ಟ್ ಬೇಕ್ರಿ ನಮಗೆ. ಯಾಕಂದ್ರೆ ನೋಡ್ರಿ ನಾವು ಮನುಷ್ಯರು ಹುಟ್ಟಿವು ಮತ್ತು ಹೊಟ್ಟಿಗೆ ಅನ್ನ ತಿತ್ತು 12 ತಿಂಗಳು ಅದನ್ನ ಮಾಡಿ ಬೆನ್ನ ಹಿಡಿದು ಹೊಯ್ಕೋತ ಹೋಗಂದ್ರೆ ಅದ್ರಾಗ ತೊಡೆ ಏನ್ರಿ ಒಂದೊಂದು ಸಾಮಾನು ಚಲೋ ಇರ್ತಾವ, ಪಟ್ನ ಸಟ್ನ ಆಗಿರ್ತಾವ. ಕೆಲವೊಂದು ಸಾಮಾನು ಇರ್ತಾವ್ರಿ ಅಪ್ಪ ಹೆಂಗಿರ್ತಾವು? ವಯಸ್ಸರ ಹಾಕಲಾಗಿರ್ತಾವ್ರಿ ಅದು. ಆ ವಯಸ್ಸರ್ ತೆಗೆದು ಹೊಸ ವಯಸ್ಸರ್ ನಾವು ಹಾಕಿ ಅದ್ರ ನಟ್ ಟೈಟ್ ಮಾಡೋಕ ನಮ್ಮ ನಟ್ಟ ಲೂಸ್ ಆಗಿರ್ತಾವ. ಎಲ್ಲಿದ್ದು ಹೊಯ್ಕೊಬಿಡ್ಕೊಬಿಡ್ರಿ ಅವನೊಂದು ಉದ್ಯೋಗನ ಸಾಕಾಗೈತಿ. ಸಾಲಿ ಕಲಿ ಅಂತ ಹೊಯ್ಕೊಂಡ್ ಹೇಳಿದ್ರು ಮಾಸ್ತರ್ಗಳು. ಆದ್ರೆ ಅವಾಗ ನಾವು ಮಾತು ಕೇಳಲಿಲ್ಲ, ಈಗ ಅನ್ಭವ್ಸಾಕ್ತಿವಿ. ನೋಡ್ರಿ ಹೆಂಗೈತೆ ಅವನು. ನೀನು ಕರೆನ ಸ್ಟೋವ್ ಕುಕ್ಕರ್ ರಿಪೇರಿ ಮಾಡವ. ಅಯ್ಯೋ ನಾವು ನೀಕಿ ಹುಚ್ಚು ಹಿಡ್ಸೋನ್ ಕಾಂತಾಳಪ್ಪ. ಹಂಗಲ್ಲೋ, ನೋಡಾಕ ಎಷ್ಟು ಚಂದ ಅದಿದಿ. ನೋಡಕ್ಕೆ ಎಷ್ಟು ಚಂದದಿ. ನೀವು ಗೂಗಲ್ ಅಲ್ಲಿ ಏನಾದ್ರು ಒಂದ್ ಸರ್ಚ್ ಮಾಡಿ ಅದನ್ನ ಯಾರಾದ್ರೂ ನೋಡ್ತಾರೆ ಅಂತ ಡಿಲೀಟ್ ಮಾಡಿದ್ರೆ ಅದೇನು? ಗೂಗಲ್ ಅಲ್ಲ ಮೇಡಮ್, ನಾವು ಗೂಗಲ್ ಎಲ್ಲ ಮಾಡಿಲ್ಲ ಮೇಡಮ್, ಕ್ರೋಮ್ ಮಾಡಿದೀವಿ ಅಷ್ಟೇ. ನಾನು ಹೇಳ್ಕೊತೀನಿ, ಬೇರೆಯವ್ರು ಹೇಳಲ್ಲ. ನಮಸ್ಕಾರ ಎಲ್ರಿಗೂ. ಪರಿಶುದ್ಧವಾಗಿ ಆರೋಗ್ಯಕರವಾಗಿ ಇಡ್ಲಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾರಂತೆ. ಸಾಮಾನ್ಯವಾಗಿ ಇಡ್ಲಿಗಳು ಪೇಷಂಟ್ ಫುಡ್, ಯಾಕೆಂದ್ರೆ ಇಡ್ಲಿನ ಸ್ಟೀಮ್ ನನಗೆ ಬೇಡ, ನೀನೇ ತಿನ್ನು ಅಂತ ಹೇಳ್ಬಿಟ್ಟು ಪೇಷಂಟ್ಸ್ ಎಲ್ಲ ಕೊಡ್ತಾ ಇರ್ತಾರೆ. ಏನು ತಿನ್ನಕ್ಕಂತೂ ಬಿಡಲಿಲ್ಲ. ಐಸ್ ಕ್ಯಾಂಡಿ ಅದ್ರ ಚಿಪ್. ಪರಿಶುದ್ಧವಾಗಿ ಆರೋಗ್ಯಕರವಾಗಿರೋ ಸ್ಟ್ರಾಬೆರಿ ಐಸ್ ಕ್ಯಾಂಡಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾರೆ. ಸುತ್ತಮುತ್ತ ವಸ್ತುಗಳೆಲ್ಲ ನೋಡಿದಾಗ ಏನು ಅಷ್ಟೇನು ಗಲೀಜೆಲ್ಲ ಇಲ್ಲ, ಪರವಾಗಿಲ್ಲ, ಸ್ವಲ್ಪ ನೀಟಾಗಿದೆ ಅಂತ ಅನ್ಕೋತಾ ಇದ್ದೆ. ಮೊದಲಿಗೆ ನೀರು ಈ ನನ್ನ ಮಗ ಗೊತ್ತಿರೋದು ಹೇಳ್ದೆ ಅಲ್ವಾ ವಿಡಿಯೋ ತೋರಿಸೋದು. ಅಣ್ಣ ಒಂದು ಪೆಪ್ಸಿ ಎಗ್ ಬುರ್ಜಿ ಕೊಡಿ. ಪರಿಶುದ್ಧವಾಗಿ ಆರೋಗ್ಯಕರವಾಗಿರೋ ಪೆಪ್ಸಿ ಎಗ್ ಬುರ್ಜಿ ಹೇಗೆ ಮಾಡೋದು ಅಂತ ಇವ್ರು ಹೇಳ್ಕೊಡ್ತಾರೆ. ಇವತ್ತು ನಮಗೆ ನನ್ನ ಮಗ ತಿನ್ನಕ್ಕಂತೂ ಬಿಡ್ಲಿಲ್ಲ. ಇದೇ ನೆಪದಲ್ಲಿ ಉಪವಾಸ ಹೊತ್ತಾದ್ರೂ ಮಾಡ್ಬಿಡ್ತೀನಿ. ಪರಿಶುದ್ಧವಾಗಿ ಆರೋಗ್ಯಕರವಾಗಿ ಕುಂಕುಮಾನ ಹೇಗೆ ತಯಾರು ಮಾಡೋದು ಅಂತ ತೋರಿಸ್ಕೊಡ್ತಾರಂತೆ. ಇದು ಖಂಡಿತವಾಗ್ಲೂ ನಾವು ಎದೆ ಮೇಲೆ ಹೂವು ಹಾಕ್ಸ್ಕೊಳ್ತೀವಿ ಅಷ್ಟೇ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಅವ್ನು ನೋಡಿದ್ರೆ ಇವ್ನು ಬಿಲ್ಡಪ್ ಕೊಡ್ತಾನೆ, ಇವ್ನು ನೋಡಿದ್ರೆ ಅವ್ನು ಬಿಲ್ಡಪ್ ಕೊಡ್ತಾನೆ. ನಾನೇನೋ ಮಾಡಿದ್ದೆ ನಿಮಗೆ? ಹಾಂ, ನಾನೇನು ಮಾಡಿದ್ದೆ? ಪ್ರೀತಿ ಮಾಡೋದೇ ತಪ್ಪ? ಹಾಂ, ಯಾಕೆ ನನ್ನ ಪ್ರೀತಿ ಮೇಲೆ ಅಷ್ಟು ನಂಬಿಕೆ ಇಲ್ವ ನೀನು? ಅಲ್ವಾ? ಯಾವತ್ತಿರೋ ಒಂದಿನ ಬಂದೇ ಬರ್ತೀಯ, ನಾನು ನೋಡೋಕ್ಕೆ ಬರ್ತೀಯ. ಅಕೌಂಟೆಂಟ್ ನಂಗೈತೆ. ಇದು ಸಂಪತ್ತಿಗೆ ಸವಾಲು.
ಯಾಕೋ ಏನಾಯ್ತು? ಬ್ರೇಕಪ್ ಮಾಡ್ಬಿಟ್ಲು. ಕೈ ಕೊಡು. ಅತ್ತು ಇದಕ್ಕೇನಾ ಅವಳು ಬ್ರೇಕಪ್ ಮಾಡ್ಕೊಂಡಿರೋದು? ಇದಕ್ಕೆ ನಾವು ಬ್ರೇಕಪ್ ಮಾಡ್ಕೊಂಡಿದ್ದು ಲೆಜೆಂಡ್ಸ್. ಆಪಾಯಿಲ್ ಮಾಡ್ಕೊಳ್ಳೋದು ಸೂಪರಾಗಿ ಈ ಥರ ಮೇಲೆ ಎಣ್ಣೆ ಹಾಕಬೇಕು. ಸೂಪರಾಗಿದೆ. ಮೇಲೆ ಹಾಕಿ ಈ ಥರ ಪಲ್ಟಾಯಿಸ್ಕೊಂಡು ಸ್ಲೋಲಿ ಈ ಸೈಡಿಗೆ ಮೂವ್ ಮಾಡ್ಕೋಬೇಕು. ಸಾಕಾಗಿ ಬಂದಿದೆ. ವಾವ್ ಸೂಪರ್. ಈ ಥರ ಕ್ಯಾಪ್ಸಿಕಮ್ನ ಕಟ್ ಮಾಡಿ ಜಸ್ಟ್ ಒಂದೊಂದು ಪೀಸ್ ಇಲ್ಲಿಗೆ ಹಿಂಗಿಡೋದು ಆಲ್ಟ್ರಿಗೆ. ಮಸ್ತಾಗಿರುತ್ತೆ. ಇದನ್ನ ಇಲ್ಲಿಕ್ಕೆ ಸೊಪ್ಪನ್ನ ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಳ್ಳೋಣ. ವಾ ಬೇಜಾನ್ ಬಿದ್ದುಬಿಡ್ತಲ್ಲಪ್ಪ, ಏನು ಮಾಡೋದು ಇವಾಗ? ನಾಲ್ಕನ್ ಐಡಿಯಾ ಇದೆ ನನ್ನ ಹತ್ರ. ವ್ಯಾಕ್ಯೂಮ್ ಕ್ಲೀನರಲ್ಲಿ ಈ ಥರ ಹಿಂಗೆ ಹಾಕಿದ್ರೆ ಸ್ವಲ್ಪ ಸ್ವಲ್ಪ ಮೇಲೆ ಎಳ್ಕೊಳ್ಳುತ್ತೆ. ಆವಾಗ ತಿನ್ನಕ್ಕೆ ಈಸಿಯಾಗಿರುತ್ತೆ. ಓ ತಿನ್ನಿಲ್ಲ ತಿಂದು ಬಂದು ಕೊಡ್ದಂಗೆ ಆಯ್ತಲ್ಲಪ್ಪ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ನಮಸ್ಕಾರ.